ಹಲ್ದಿ ಎಲ್ಲ ಮುಗೀತು, ಇನ್ನೇನು ಸಂಗೀತ ಶುರುವಾಗುತ್ತೆ. ಸಂಗೀತಕ್ಕೆ ಅಂತ ನಾನು ಈ ಥರ ರೆಡಿ ಆಗಿದ್ದೀನಿ. ಶರಾರ, ಈ ಡ್ರೆಸ್ಸು ಹೆಸರು ಬಂದು ಶರಾರ ಅಂತ. ಹೇಗಿದೆ? ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಡ್ಯಾನ್ಸ್ ಎಲ್ಲ ಮಾಡಬೇಕಾದ್ರೆ ಜ್ಯುವೆಲರಿ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲದನ್ನು ಕಮ್ಮಿ ಹಾಕ್ಕೊಂಡಿದ್ದೀವಿ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೇರೋ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಆಗುತ್ತೆ ಅಂತ. 9:30 ಆಯಿತು, 5 ಗಂಟೆಗೆ ಶುರು ಆಗಬೇಕಾಗಿರೋದು. ಇವಾಗೇನೋ ಭಾರತ್ ಅಂತೆ ಕುದುರೆ ಮೇಲೆ ಹುಡುಗ ಬರೋದು, ಅದು ನಾನು ನೋಡಿಲ್ಲ ಎಲ್ಲೂ. ನೋಡೋಣ ಅದು ಹೆಂಗೆ ಮಾಡ್ತಾರೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಮದುವೆ ಹುಡುಗಿನ ಎಷ್ಟು ಚೆನ್ನಾಗಿ ಮುದ್ದಾಗಿ ಡ್ರೆಸ್ ಆಗಿಬಿಟ್ಟು ಎಲ್ಲರನ್ನೂ ಮಾತಾಡಿಸ್ತಾಳಪ್ಪ. ಸ್ವಲ್ಪನೂ ಟೆನ್ಷನ್ ಇಲ್ಲ ಅವಳಿಗೆ. ಎಲ್ಲರನ್ನೂ ಹೋಗೋದು ಹತ್ರದಲ್ಲೇ ಮಾತಾಡಿಸೋದು ಬರೋದು. ನಾನು ಈ ಥರ ಒಂದು ಫ್ರೀ ಆಗಿರೋ ಮದುವೆ ಹುಡುಗಿನ ಎಲ್ಲೂ ನೋಡಲಿಲ್ಲ. ಅಷ್ಟು ಚೆನ್ನಾಗಿ ಬೇಗ ಬೇಗ ರೆಡಿ ಆಗೋಗೋದು, ಓಡಿ ಬರೋದು, ಎಲ್ಲರನ್ನೂ ಮಾತಾಡಿಸೋದು, ಕೇಳಿದವ್ರಿಗೆಲ್ಲ ಫೋಟೋಸ್ ತೆಗೆಸ್ಕೊಳ್ಳೋದು, ಅಷ್ಟು ಚೆನ್ನಾಗಿತ್ತು. ಇದು ಭಾರತ್ ಅಂತ. ಅಂದರೆ ಕುದುರೆ ಮೇಲೆ ಕೂರಿಸಿ ಹುಡುಗನ್ನ ಒಂದು ರೌಂಡು ಮೆರವಣಿಗೆ ಮಾಡೋ ಅಂಥದ್ದು. ಒಂಥರ ವಿಶೇಷವಾದ ಆಚರಣೆ ಇದು ಇವ್ರ ಕಡೆ. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಮೂವಿ ಸ್ಟೈಲ್ ಅಂತ ಹೇಳಿದ್ನಲ್ಲ ಹಲ್ದಿ ಶಾಸ್ತ್ರದಲ್ಲಿ, ಹಾಗೆ ಇದೂ ಕೂಡ ಚೆನ್ನಾಗಾಯ್ತಪ್ಪ. ತುಂಬ ಚೆನ್ನಾಗಿ ಎಲ್ಲನೂ ನಡೆಸ್ಕೊಡ್ತಾಯಿದ್ರು ಅವರು. ಹೆಣ್ಮಕ್ಳೆಲ್ಲ ಚೆನ್ನಾಗಿ ಡ್ಯಾನ್ಸ್ ಹೆಂಗಿದೆ ಗೊತ್ತಾ? ಇವತ್ತು ಗೆಸ್ ಮಾಡ್ತೀರಾ? ನಾನೇ ಹೇಳ್ತೀನಿ ಬಿಡಿ, ನೀವು ಗೆಸ್ ಮಾಡಿ, ಕಮೆಂಟ್ ಮಾಡಿ. ಅದೆಲ್ಲ ಲೇಟ್ ಆಗಿಬಿಡುತ್ತೆ. ಗ್ರೀನ್, ಯೆಲ್ಲೋ, ರೆಡ್ ಆ ಥರ. ಇವರೆಲ್ಲ ಚೇಂಜ್ ಮಾಡಲಿಲ್ಲ ಡ್ರೆಸ್ಸು, ಅದರಲ್ಲೇ ಇವಾಗ ಟೈಮ್ ಒಂದು 10 ಗಂಟೆ ಆದರೂ ಸಂಗೀತ ಶುರುವಾಗಿಲ್ಲ. ಏನು ಮನೆ ಮದುವೆ ಥರ ಇದೀವಲ್ವ, ಬೆಳಗ್ಗೆ 11:30 ಬಂದಿರೋದು, ಇನ್ನೂ ಇಲ್ಲೇ ಚೌಕಲ್ಲೇ ಬಿದ್ದಿದ್ದು. ಇದು ಭಾರತ್ ಅಂತ ಕರೀತಾರೆ. ಅಂದರೆ ಹುಡುಗನ್ನ ಕುದುರೆ ಮೇಲೆ ಕೂರಿಸ್ಕೊಂಡು ಆ ಚೌಟ್ರಿ ಸುತ್ತ ಒಂದು ರೌಂಡನ್ನ ಹಾಕಿ ಆ ಹುಡುಗನ ಫ್ರೆಂಡ್ಸು, ಹುಡುಗಿ ಫ್ರೆಂಡ್ಸು, ರಿಲೇಟಿವ್ಸು ಯಾರು ಬೇಕಾದ್ರೂ ಆ ತಮಟೆ ಬೀಡ್ಸ್ಗೆ ಡ್ಯಾನ್ಸ್ ಮಾಡೋ ಅಂಥದ್ದು. ಅದೊಂಥರ ಭಾಳ ಜಾಲಿಯಾಗಿರುತ್ತೆ. ಎಲ್ಲರೂ ಚೆನ್ನಾಗಿ ಹೊಂದ್ಕೊತಾರೆ, ಗಂಡು ಕಡೆಯವರು ಹೆಣ್ಣಿನ ಕಡೆಯವರು ಅನ್ನೋ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಮಿಂಗಲ್ ಆಗಲಿ ಅಂತ ದೊಡ್ಡವರು ಮಾಡಿರೋ ಪದ್ಧತಿ ಅಂತ ನನಗನ್ಸುತ್ತೆ. ಹಾಗಾಗಿ ಈ ಥರ ಒಂದು ಎಂಜಾಯ್ಮೆಂಟ್ ಮಾಡುವಾಗ ಎಲ್ಲರೂ ಖುಷಿಯಾಗಿ ಬಾಂಡಿಂಗ್ ಬೆಳೆಯುತ್ತೆ. ಏಕೆಂದರೆ ಡಿಫ್ರೆಂಟ್ ಫ್ಯಾಮಿಲಿಯಿಂದ ಬಂದಿರ್ತಾರೆ, ಡಿಫ್ರೆಂಟ್ ಪೀಪಲ್ಸು. ಎಲ್ಲರೂ ಅವರು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಚೆನ್ನಾಗಿರಲಿ ಅನ್ನೋದಕ್ಕೆ ಈ ಒಂದು ಕಾನ್ಸೆಪ್ಟನ್ನ ಇಟ್ಟಿರ್ತಾರೆ ಅಂತ ನನಗೆ ಫೀಲ್ ಆಗಿದ್ದು. ಕೆಲವು ಕಡೆ ಕೆಲವು ಥರ ಮದುವೆಗಳು ಆಗ್ತಾ ಇರುತ್ತೆ. ನಮ್ಮ ಕಡೆ ಎಲ್ಲ ಈ ಥರ ಇರೋದಿಲ್ಲ. ಇಲ್ಲಿ ಇವ್ರ ಮದುವೆಯಲ್ಲಿ ಸ್ವಲ್ಪ ಡಿಫ್ರೆಂಟಾಗಿತ್ತು. ಎಲ್ಲನೂ ಚೆನ್ನಾಗಿತ್ತು. ನಾನು ಹಲ್ದಿ ಫಂಕ್ಷನಲ್ಲೇ ಹೇಳಿದ್ದೆ ನಿಮಗೆ, ಒಂಥರ ಮೂವಿ ನೋಡ್ದಂಗೆ ನನಗೆ ಫೀಲ್ ಆಗ್ತಾಯಿತ್ತು. ಎಸ್, ಎಲ್ಲ ಮುಗೀತು, ಆಚೆ ಮುಗಿಸ್ಕೊಂಡು ಒಳಗಡೆ ಹೋದ್ವಿ. ಸಂಗೀತ ಶುರು ಆಯಿತು ನೋಡಿ. ಈ ಹುಡುಗಿ ಇದ್ದಾಳಲ್ಲ ಎಷ್ಟು ಚೆನ್ನಾಗಿ ಸೋಲೋ ಡ್ಯಾನ್ಸ್ ಮಾಡಿದ್ಲು ಅಂದರೆ, ಇಲ್ಲಿ ನಾನು ರೆಕಾರ್ಡ್ ಸಾಂಗ್ಸ್ ಏನು ಪ್ಲೇ ಮಾಡೋಂಗಿಲ್ಲ, ಬಟ್ ಹಾಗೆ ಹೇಳ್ತಾ ಇದ್ದೀನಿ. ಬ್ಯೂಟಿಫುಲ್ಲಾಗಿ ಡ್ಯಾನ್ಸ್ನ ಮಾಡಿರೋ ಅಂಥದ್ದು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲವಳು.
ಯಾಕೆಂದರೆ ಅವಳೇ ಸುಮಾರು ಪರ್ಫಾಮೆನ್ಸ್ನ ಕೊಟ್ಟಿದ್ದು ತುಂಬ ಚೆನ್ನಾಗಿ. ಮೊದಲೇ ಹೇಳಿದರು ನಮಗೆ ನೀವು ಪ್ರಾಕ್ಟೀಸ್ ಮಾಡಿ ಅಂತ. ಬಟ್ ನನ್ನ ಫ್ರೆಂಡ್ಸು ಆ ಕಡೆ ಈ ಕಡೆ ಒಬ್ಬೊಬ್ಬರು ಏನೇನೋ ಬ್ಯುಸಿ ಇರೋದ್ರಿಂದ ನಾವು ಸುಮ್ಮನಾದ್ವಿ. ಬಟ್ ನಮ್ಮ ಮನೆಯವ್ರು ಹಂಗಲ್ಲ, ಹೋಗು ನೀನು ಡ್ಯಾನ್ಸ್ ಮಾಡು ಅಂತ ಪೀಡಿಸ್ತಾನೇ ಇದ್ದರು. ಕೊನೆಗೆ ಮದುವೆ ಹುಡುಗಿ ಅಂತೂ ಪ್ಲೀಸ್ ಆಂಟಿ ಒಂದೇ ಒಂದು ಸಾಂಗ್ ಮಾಡಿ ನೀವು ನೇಮ್ ಕೊಡಿ ಅಂತ. ನಾನು ಸುಮಾರು ಹೊತ್ತು ಹೋಗಲೇ ಇಲ್ಲ. ಇದು ಕಪಲ್ ಡ್ಯಾನ್ಸು ನೋಡಿ, ಹುಡುಗ ಹುಡುಗಿ ಎಲ್ಲರೂ ಸೇರಿ ಮಾಡ್ತಾ ಇರೋಂಥದ್ದು. ಹುಡುಗನಿಗೊಂಥರ ಖುಷಿ ಆಯಿತು. ಅದು ಇದನ್ನು ಕಣ್ಣಲ್ಲಿ ನೋಡೋಕ್ಕೆ ಒಂದು ಚೆಂದ. ಆಗಿನ ಕಾಲದಲ್ಲೆಲ್ಲ ಹುಡುಗ ಹುಡುಗಿನ ನೋಡೋಕ್ಕೆ ಬಿಡ್ತಿರ್ಲಿಲ್ಲ, ಡೈರೆಕ್ಟ್ ಮದುವೆಲಿ ನೋಡ್ತಿದ್ರಂತೆ. ಬಟ್ ಈಗ ಆ ಥರ ಏನಿಲ್ಲ. ಹುಡುಗ ನೋಡೋಕ್ಕೆ ಬಂದಾಗಿಂದ ಮದುವೆ ಆಗೋವರೆಗೂ ಜೊತೆಗೆ ಇರ್ತಾರೆ. ಚೆನ್ನಾಗಿರುತ್ತೆ. ಈಗಿನ ಟ್ರೆಂಡ್ ಒಂಥರ, ಆಗಿನ ಒಂಥರ. ಅದು ಚೆನ್ನಾಗಿತ್ತು, ಇದೂ ಚೆನ್ನಾಗೇ ಇದೆ. ನಮ್ಮ ಮನೆಯವರು ಸ್ಟೇಜ್ ಇದೆ, ಹೋಗು ನಾನೇ ಹೇಳ್ತಾ ಇದ್ದೀನಿ ನಿನಗೇನಕ್ಕೆ ಅಂತ. ನನಗೆ ಸ್ವಲ್ಪ ಮುಜುಗರ ಆಯಿತು. ಆದ್ರೂ ಆಮೇಲೆ ಯಾವ ಡ್ಯಾನ್ಸ್ ಮಾಡ್ತೀರಾ ಅಂತ. ನನಗೆ ಯಾವ್ದು ಮಾಡಲಿ ನನಗೆ ತುಂಬ ಇಷ್ಟ ಆಗೋಂಥದ್ದು, ನಾನು ಯಾವಾಗಲೂ ಇಷ್ಟಪಡೋ ಅಂಥದ್ದೇ ಕುರುಬರ ರಾಣಿ ಸಾಂಗು. ನನಗೆ ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಆ ಸಾಂಗ್ ಹಾಕಿದ್ರೆ ಕೈ ಕಾಲೇ ನಿಲ್ಲೋದಿಲ್ಲ, ಅಷ್ಟು ಚೆನ್ನಾಗಿದೆ. ಒನ್ ಆಫ್ ಮೈ ಫೇವ್ರೇಟ್ ಸಾಂಗ್ ಅಂತಲೇ ಅದನ್ನ ಹೇಳ್ತೀನಿ. ಇಲ್ಲಿ ನೋಡಿ, ಹುಡುಗಿ ಖುಷಿ ಪಡ್ತಿದ್ದಾಳೆ ಹುಡುಗನ ಡ್ಯಾನ್ಸ್ ಮಾಡಿ. ಇವರೆಲ್ಲ ಹುಡುಗನ ಕಡೆಯವರು, ಅವ್ರ ಸಿಸ್ಟರ್ಸ್ ಎಲ್ಲ ಸೇರಿ ಅವನಿಗೆ ಡೆಡಿಕೇಶನ್ ಮಾಡಿರೋ ಅಂಥದ್ದು. ಆಮೇಲೆ ಹುಡುಗಿನ ಕರ್ಕೊಂಡೋಗಿ ಫುಲ್ಲು ಅವ್ರ ಜೊತೇಲಿ ಕಪಲ್ ಡ್ಯಾನ್ಸ್ ಎಲ್ಲ ಮಾಡಿಸಿದ್ರು. ತುಂಬ ಡ್ಯಾನ್ಸ್ಗಳು ಅಲ್ಲಿ ನಡೀತು. ಆಮೇಲೆ ನಾವೆಲ್ಲ ಗ್ರೂಪ್ ಡ್ಯಾನ್ಸ್ ಮಾಡಿದ್ವಿ. ಹಾಗಾಗಿ ಸ್ವಲ್ಪ ಹೆಂಗೆ ಬರುತ್ತೋ ಹಂಗೆ ಒಬ್ರನ್ನೊಬ್ರು ನೋಡಿಕೊಂಡು, ಅಂತೂ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಪ್ಯಾಚಪ್ ಮಾಡ್ತಾಯಿದ್ವಿ. ಏನೋ ಇವರು ಕೊರಿಯೋಗ್ರಫಿ ಮಾಡಿಕೊಂಡೇ ಬಂದಿದ್ದಾರೇನೋ ಅನ್ನೋ ಥರ ನೋಡೋರ ಕಣ್ಣಿಗೆ ಕಾಣಿಸ್ತಾಯಿತ್ತು. ಬಟ್ ಎಲ್ಲರೂ ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ಸಾಕು, ಅಥವಾ ಸಾಂಗ್ಸ್ ಕೇಳ್ತಾಯಿದ್ರೆ ಅದು ಬಂದೇ ಬರುತ್ತೆ. ಫೈನಲಿ ನನ್ನ ಡ್ಯಾನ್ಸ್ ಬಂತು. ಇದು ಫೋರ್ಸಬಲಿ ನಮ್ಮ ಮನೆಯವ್ರಿಗೋಸ್ಕರ ಮಾಡಿದ್ದು, ನನ್ನ ಗಂಡನಿಗೋಸ್ಕರನೇ ಮಾಡಿದ್ದು. ನನ್ನ ಮಗ ಅಯ್ಯೋ ಬೇಡಮ್ಮ ಅಲ್ಲಿ ಹೋದ್ಮೇಲೆ ಏನಾದರೂ ಸ್ಟೆಪ್ಸ್ ಮರ್ತೋದ್ರೆ ಅಂತ. ಅದಕ್ಕೆ ಇಲ್ಲ ಕಣೋ ಮಮ್ಮಿ ಮಾಡ್ತಾಳೆ, ಅವಳಿಗೆ ಗೊತ್ತು, ನೀನು ಹೋಗಿ ಜಾಯ್ನ್ ಆಗು, ನೀನು ಅಮ್ಮ ಇಬ್ಬರು ಮಾಡು ಅಂತ ಹೇಳಿದ್ರು. ಇವನು ಇಲ್ಲಪ್ಪ ನಾನು ಹೋಗಲ್ಲ ಅಂದ. ಆಮೇಲೆ ಬೇರೆ ಸಾಂಗಿಗೆ ಬಂದು ಜಾಯ್ನ್ ಆದ. ಬಟ್ ನಾನಿದು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅದು ಹೆಂಗೆ ಬತ್ತೋ ಏನೋ ಗೊತ್ತಿಲ್ಲ, ಫುಲ್ಲು ಕುಣಿದು ಹಾಕ್ತೆ. ಅದು ಸೋಲೋ ಬೇರೆ, ಯಾರೂ ಇಲ್ಲ ಜೊತೇಲಿ, ಹೋಗಲಿ ಬಿಡು ಅನ್ನೋದಕ್ಕೆ. ಅಂದರೆ ನನಗಿದು ಅವಾಗವಾಗ ನೋಡ್ತಾ ಇದ್ನಲ್ಲ, ಹೆಂಗೆ ಬತ್ತು ಹಂಗೆ ಮಾಡಿದೆ. ಚೆನ್ನಾಗಾಯಿತು. ಇವರಂತೂ ನಾನು ಏನೋ ಅಂದ್ಕೊಂಡಿದ್ದೆ ನಿನ್ನ ಬಗ್ಗೆ, ಎಲ್ಲಿ ನರ್ವಸ್ ಆಗಿ ನಿಲ್ತೀಯೋ ಸ್ಟೇಜ್ ಮೇಲೆ ಅಂತ, ತುಂಬ ಚೆನ್ನಾಗಿ ಮಾಡಿದೆ ಅಂತ ಇವ್ರು ಅನ್ನೋಕ್ಕೆ. ಆ್ಯಕ್ಚುಲಿ ಇವರೇ ಕ್ಯಾಮ್ರಾ ಹಿಡಿತಾ ಇದ್ದಿದ್ದು. ಕಿರ್ಚ್ತಾಯಿದ್ರು ಡ್ಯಾನ್ಸ್ ಮಾಡಬೇಕಾದ್ರೆ, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ಅಂತ. ನೋಡಿ, ಯಾವಾಗಲೂ ಅಷ್ಟೇ ಹೆಂಗಸ್ರನ್ನ ಮನೇಲಿ ಇಡೋದು ಅಥವಾ ಅವ್ರ ಹತ್ರ ಇವ್ರ ಹತ್ರ ಮಾತಾಡಬಾರ್ದು ಹಂಗೆಲ್ಲ ಅಂತಾರೆ. ಬಟ್ ನಮ್ಮ ಮನೇಲಿ ಸ್ವತಂತ್ರನೂ ಕೊಡ್ತಾರೆ ಕೆಲವೊಂದು ಸಲ. ಹೋಗಿ ಚೆನ್ನಾಗಿರು, ಎಂಜಾಯ್ ಮಾಡು, ಇಷ್ಟೆಲ್ಲ ಸ್ಟೇಜ್ ಹಾಕ್ಸಿರೋದು ಎಲ್ಲರೂ ಮಾಡಲಿ ಅಂತ ತಾನೇ. ಎಂಥ ದೊಡ್ಡವರೇ ಮಾಡ್ತಾಯಿದ್ದಾರೆ, ದೊಡ್ಡ ವ್ಯಕ್ತಿಗಳೇ ಮಾಡ್ತಾಯಿದ್ದಾರೆ ಅಂಥದ್ರಲ್ಲಿ ಏನು, ಅದರಲ್ಲೇನು, ಎಲ್ಲ ಅದು ಒಂದು ಕಾರ್ಯಕ್ರಮ ಅಷ್ಟೇ. ಏನು ಯಾವಾಗಲೂ ಕುಣಿ ಅಂತೀವ, ಯಾವಾಗಲೂ ಡ್ಯಾನ್ಸ್ ಮಾಡು ಅಂತೀವ? ಇಲ್ಲ ಅಲ್ವಾ. ಇದೊಂದು ಸ್ಟೇಜ್ ಸಿಕ್ಕಿದೆ, ಬಳಸ್ಕೋ ಅಂತ ಫೋರ್ಸಬಲಿ ನನ್ನ ಪುಷ್ ಮಾಡಿದ್ದು. ನಿಜವಾಗ್ಲೂ ನನಗೆ ಖುಷಿಯಾಯಿತು. ಆ ಸಾಂಗ್ ಹಾಕಿದ್ದು ಅವ್ರಿಗೆ ಫಸ್ಟೇ ನಾನು ಹೇಳಿ ಹೋಗಿದ್ದೆ ಇದೇ ಸಾಂಗ್ ಹಾಕಿ ಅಂತ. ಸ್ವಲ್ಪ ಫಸ್ಟೇ ಮಾಡಿದ್ದು, ಫುಲ್ ಏನು ಮಾಡಲಿಲ್ಲ. ಬೇಕಾದ್ರೆ ಫುಲ್ ಹಾಕಿದ್ರು ನಾನು ಮಾಡ್ತಾಯಿದ್ದೆ. ನನಗದು ತುಂಬ ಇಷ್ಟ. ನನ್ನ ಫ್ರೆಂಡ್ಸ್ ಎಲ್ಲ ಅಷ್ಟೇ, ಯಾವ್ದಾದ್ರು ಟ್ರಿಪ್ಗೆ ಹೋದರೆ ಸಾಕು ನನಗೆ ಫಸ್ಟ್ ಈ ಸಾಂಗ್ ಹಾಕ್ಬಿಡಿ ಅವಳಿಗೆ ಅಂತಲೇ ಹೇಳ್ತಾ ಇರ್ತಾರೆ. ಅದೊಂಥರ ಖುಷಿ. ಇನ್ನೊಂದು ಏನು ಗೊತ್ತಾ, ನಂಗೆ ಒಂದು ಸ್ಟೆಪ್ಪು ಕೂಡ ಪ್ರಾಕ್ಟೀಸ್ ಮಾಡಿರಲಿಲ್ಲ. ಅಂಥದ್ರಲ್ಲಿ ಅಷ್ಟು ಚೆನ್ನಾಗಿ ಎಲ್ಲನೂ ಆಯಿತು. ಇದು ಇನ್ನೊಂದು ಮದುವೆದು ಅವತ್ತಿನ ದಿನವೇ ನಾವು 2 ಮದುವೆನ ಅಟೆಂಡ್ ಮಾಡಿರೋಂಥದ್ದು. ಇದು ಮಂಜಕ್ಕ ಇದ್ದಾರಲ್ಲ, ಅವ್ರ ನನ್ನ ಜೊತೆ ಯಾವಾಗಲೂ ರಾಮಣ್ಣ ಇರ್ತಾರಲ್ಲ, ಅವರ ತಂಗಿ ಮಗಂದು ಮದುವೆ. ಅದರಲ್ಲಿ ಅವರು ಡ್ಯಾನ್ಸ್ ಕ್ಲಾಸ್ ನಡೆಸೋದ್ರಿಂದ ಸೊ ಮಕ್ಕಳೆಲ್ಲ ಅಲ್ಲೂ ಕುಣಿತಾಯಿದ್ರು. ಇಲ್ಲಿ ಅದು ಸ್ವಲ್ಪ ಒಂದು ಕ್ಲಿಪ್ಪಿಂಗ್ ಹಾಕಿದೆ ಅಷ್ಟೇ. ಅಲ್ಲೂ ತುಂಬ ಎಂಜಾಯ್ ಮಾಡಿದ್ವಿ ನಾವು. ಇವ್ರು ನೋಡಿ, ಆ ಹುಡುಗಿ ಅಂತೂ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ಲು ಅಂದರೆ ಡ್ರೆಸ್ಸಲ್ಲಿ. ತುಂಬ ಚೆನ್ನಾಗಿ ನೋಡಿ ಕೊರಿಯೋಗ್ರಾಫ್ ಎಲ್ಲ ಮಾಡಿಕೊಂಡು ಅವರು ಪ್ರಾಕ್ಟೀಸ್ ಮಾಡಿಕೊಂಡು ಆ ಬ್ಯುಸಿ ಶೆಡ್ಯೂಲಲ್ಲೂ ಡ್ಯಾನ್ಸ್ನ ಮಾಡ್ತಾರೆ ಅಂದರೆ ಖುಷಿ ಆಯಿತು. ಈ ಥರ ಇರಬೇಕು. ಮದುವೆ ಅಂತ ಅಂದರೆ ಸಂಭ್ರಮ. ಆ ಸಂಭ್ರಮ ಅದು ದೊಡ್ಡವ್ರು ಹೇಳಿದಾರಲ್ಲ, ನಿಜವಾಗ್ಲೂ ಅದು ಖುಷಿ ಆಗುತ್ತೆ. ಮದುವೆ ಮನೆ ಅಂತಂದರೆ ಖುಷಿ.
ಅಲ್ಲೆಲ್ಲರಿಗೂ ಖುಷಿನೇ ಕೊಡಬೇಕು ಹೊರ್ತು ಯಾರಿಗೂ ಬೇಜಾರಾಗಬಾರ್ದು ಅಂತ ನಾನು ಎಲ್ಲೂ ಈ ಮದುವೆನಲ್ಲಿ ಮುನ್ಸ್ಕೊಂಡು ಹೋಗೋದು ಆ ಥರ ಈ ಥರ ನೋಡಲೇ ಇಲ್ಲಪ್ಪ. ಎಲ್ಲರೂ ತುಂಬ ಹ್ಯಾಪಿಯಾಗಿ ಕರೆಕ್ಟಾಗಿ ಆ ಥೀಮ್ಗೆ ಒಂದು ಇದೇ ಹಾಕ್ಬಿಟ್ಟಿದ್ರು ಇನ್ವಿಟೇಷನ್ನು. ಸಂಗೀತ್ಗೆ ಹೆಂಗೆ ಬಟ್ಟೆ ಹಾಕ್ಕೊಬೇಕು, ಮೆಹಂದಿಗೆ ಹೆಂಗೆ, ಹಲ್ದಿಗೆ ಹೆಂಗೆ, ರಿಸೆಪ್ಷನ್ಗೆ ಹೆಂಗೆ ಅಂತ ಒಂದು ವಿಡಿಯೋನೇ ಮಾಡಿ ಅವರು ನಮಗೆ ಅರ್ಲಿ ಹಾಕಿದರು. ಒಂದು 15 ಡೇಸ್ ಮುಂಚೆ ನಮಗೆ ಹಾಕಿದರು, ಯಾವ್ಯಾವ ಥರ ಬಟ್ಟೆಗಳನ್ನ ನೀವು ಹಾಕ್ಕೊಬೇಕು, ಕಪಲ್ಸ್ ಆಗಿರ್ಬೋದು ಅಂತ. ಅದರಲ್ಲಿ ನನಗೆ ಎಲ್ಲ ಅದಕ್ಕೆ ತಕ್ಕನಂಗೆ ಬಟ್ಟೆ ನನ್ನ ಹತ್ರ ಇತ್ತು, ಅರೇಂಜ್ ಮಾಡ್ಕೊಂಡಿದ್ದೆ. ಸಂಗೀತ್ಗೆ ಯಾವ ಥರ ಶರಾರ, ರಿಸೆಪ್ಷನ್ಗೆ ಲೆಹೆಂಗಾ, ಹಲ್ದಿಗೊಂದು ಇದು ಎಲ್ಲನೂ ನಾನು ಜೋಡಿಸಿ ಇಟ್ಕೊಂಡಿದ್ದೆ. ಮೊದಲೇ ಇತ್ತು ನನ್ನ ಹತ್ರ. ಯಾವುದೂ ಮದುವೆಗೋಸ್ಕರ ಅಂತ ಏನು ಪರ್ಚೇಸ್ ಮಾಡೋ ಥರ ಇರಲಿಲ್ಲ. ಯಾವಾಗ ಶಾಪಿಂಗ್ ಹೋಗ್ತೀವೋ ಅವಾಗವಾಗ ಯಾವ್ದಾದ್ರು ಚೆನ್ನಾಗಿ ಕಾಣಿಸಿದ್ರೆ ಅದನ್ನು ತಂದು ಜೋಡಿಸಿ ಇಟ್ಕೊಳ್ಳೋ ಅಂಥದ್ದು. ಅದು ಆ ಟೈಮ್ಗೆ ಯೂಸ್ ಆಗೇ ಆಗುತ್ತೆ. ಯಾಕೆಂದರೆ ನಾನು ಸುಮಾರು ಫಂಕ್ಷನ್ಸ್ ಅಟೆಂಡ್ ಮಾಡ್ತಾನೆ ಇರ್ತೀನಿ. ಹಾಗಾಗಿ ನನಗೇನು ಬಟ್ಟೆಗಳದ್ದು ಏನು ವೇಸ್ಟು ಅಂತ ಏನು ಅನಿಸಲ್ಲ. ಖುಷಿಯಾಗಿ ಹಾಕ್ಕೊಂಡು ಹೋಗೋ ಅಂಥದ್ದು ಎಲ್ಲ ಯೂಸ್ಫುಲ್ ಆಗುತ್ತೆ. ಯಾವುದು ವೇಸ್ಟ್ ಆಗುತ್ತೆ ಅನ್ನೋದೇನು ಇರೋದಿಲ್ಲ. ಅದೇನು ಗೊತ್ತಾ, ಒಂಥರ ಸ್ಯಾಟಿಸ್ಫೈಡು. ಒಂದು ಸತಿ ಹಾಕ್ಕೊಂಡಿದ್ದು ಇನ್ನೊಂದು ಸತಿ ಹಾಕ್ಕೊಳ್ಳೋದಕ್ಕೆ ಡಿಫ್ರೆಂಟ್ ಡ್ರೆಸ್ ಹಾಕ್ಕೊಳ್ಳೋದು ಅಂದರೆ ಫೋಟೋಗೆ ಚೆನ್ನಾಗಿ ಬರ್ತೀವಿ ಅನ್ನೋದು ಒಂದು ಖುಷಿ. ಇನ್ನೊಂದೇನಾರ ನನ್ನ ಮಗ ಬರಲ್ಲ ಅಂತಿದ್ದವನು ಆಮೇಲೆ ಬಂದು ಜಾಯ್ನ್ ಆದ. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ದ ಅಂದರೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು ಅವನ ಜೊತೆ ಡ್ಯಾನ್ಸ್ ಮಾಡಿದ್ದು. ಇನ್ನೊಂದೇನು ಗೊತ್ತಾ, ಅವರೆಲ್ಲ ಮಾಡಿದ್ದು ಹಿಂದಿ ಸಾಂಗ್ಸು. ಏಕೆಂದರೆ ಅವರೆಲ್ಲ ಹಿಂದಿ ಅಥವಾ ತೆಲುಗು. ಬಟ್ ನಾನು ಫಸ್ಟ್ ಮಾಡಿದ್ದು ಕನ್ನಡ. ನನಗೆ ಕನ್ನಡನೇ ಬೇಕು, ಕನ್ನಡನೇ ಮಾಡಬೇಕು ಅಂತ ನಾನು ಸೋಲೋ ಪರ್ಫಾರ್ಮೆನ್ಸ್ ಕನ್ನಡದಲ್ಲೇ ಕೊಟ್ಟೆ. ಆ ಸಂಗೀತಲ್ಲಿ ಕನ್ನಡದ್ದೇ ಹವಾ ಮಾಡಬೇಕಂತ ನಾವಿಬ್ಬರು ಸ್ಟೇಜ್ ಮೇಲೆ ಹೋದ್ಮೇಲೆ ಫುಲ್ಲು ಕನ್ನಡ ಸಾಂಗ್ಸ್ ಹಾಕಿದ್ವಿ. ನನಗದು ಭಾಳ ಖುಷಿಯಾಯಿತು. ಏಕೆಂತಂದರೆ ನಾವು ಕರ್ನಾಟಕದಲ್ಲಿದ್ದು, ಬ್ಯಾಂಗ್ಳೂರ್ಲಿದ್ದು, ಅದು ಒಂಥರ ಬೇರೆ ಬೇರೆ ಸಾಂಗ್ ಇಷ್ಟಪಡಲ್ಲ ಅಂತಲ್ಲ, ಇಷ್ಟಪಡ್ತೀವಿ. ಬಟ್ ಕನ್ನಡ ಸಾಂಗ್ಸ್ನ ನನಗೆ ಅಲ್ಲಿ ಮಿಸ್ ಆಯ್ತಲ್ಲ ಅನ್ನೋದು ಒಂದಿತ್ತು. ಬಟ್ ನಾವಿಬ್ಬರು ಹೋದ್ಮೇಲೆ ಫುಲ್ಲು ಕನ್ನಡ ಸಾಂಗ್ಸ್ನೇ ಹಾಕಿ ಪ್ಲೇ ಮಾಡಿಸಿ ಡ್ಯಾನ್ಸ್ ಮಾಡ್ತಂಥದ್ದು. ಎಲ್ಲರೂ ಯಾವುದೇ ಭೇದ ಭಾವ ಇಲ್ಲದೆ ವಯಸ್ಸಿಗೆ ಮೀರಿ ಮಾಡಿದ್ರು. ಈ ಹುಡುಗನ ತಂದೆ ತಾಯಿ ಆಗಿರ್ಬೋದು, ಹುಡುಗಿ ತಂದೆ ತಾಯಿ ಆಗಿರ್ಬೋದು, ಮತ್ತು ಅವ್ರ ಸಿಸ್ಟರ್ಸು, ಬ್ರದರ್ಸು, ಫ್ರೆಂಡ್ಸು, ಅಕ್ಕಪಕ್ಕದ ಮನೆಯವರು, ಅಪಾರ್ಟ್ಮೆಂಟವರು, ಕೊಲೀಗ್ಸು, ಅವರೆಲ್ಲರೂ. ನನ್ನ ಮಗ ಅಂತೂ ನನಗೆ ಭಾಳ ಇಷ್ಟ ಆಯಿತು. ತುಂಬ ಚೆನ್ನಾಗಿ ನನಗೆ ಡ್ಯಾನ್ಸ್ ಮಾಡಿ ನಾನು ಹೇಳ್ತಾ ಇರ್ತೀನಿ, ನೀನು ಚೆನ್ನಾಗಿ ಮಾಡ್ತೀಯ ಮಾಡೋ ಅಂತ. ಅವನು ಸ್ವಲ್ಪ ಮುಜುಗರ ಪಡ್ತಾಯಿದ್ದ, ಮಾಡ್ದ. ಬಟ್ ಈ ಮದುವೆಗೆ ಹಾಕಿರೋ ಡ್ರೆಸ್ ಎಲ್ಲ ನಾನು ತೊಗೊಂಡು ಬಂದಿದ್ದೆಲ್ಲ ನಮ್ಮ ಹಸ್ಬೆಂಡು ತೊಗೊಂಡು ಬಂದು ಕೊಟ್ಟಿರೋ ಅಂಥದ್ದು. ಎಲ್ಲನೂ ಅವರೇ ತೊಗೊಂಡು ಬಂದಿರೋ ಅಂಥದ್ದು. ಇನ್ನು ಈ ಬ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.